ನಾನೇ ನನ್ನ ಮಕ್ಕಳ ಅಮ್ಮ ಅನ್ನೋ ಸತ್ಯ ನನ್ನ ಜೊತೆನೆ ಮಣ್ಣಾಗತ್ತೆ. ನಾನು ನಿನ್ನ ಅಕ್ಕ ಅನ್ನೋ ಕಾರಣಕ್ಕಾದ್ರೂ ನನ್ನ ಮೇಲೆ ಕರುಣೆ ತೋರಿಸು. ಆಸ್ತಿನೆಲ್ಲ ನೀನೇ ಇಟ್ಕೋ, ನನಗೇನು ಬೇಡ. ನನ್ನ ಮಕ್ಕಳಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ ಸುಹಾಸಿನಿ, ಪ್ಲೀಸ್. ಮಾ 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 ಏನಾಯ್ತು ವೇದಾಂತ್? ಕೆಟ್ಟ ಕನಸು ಏನಾದರೂ ಬಿತ್ತಾ? ಹಾಗೆಲ್ಲ ಏನೂ ಇಲ್ಲ. ಯಾಕೆ ಅಮ್ಮ ಅಂತ ಕೂತ್ಕೊಂಡೆ? ಅದು ನಾನು ಈಗಲೇ ಹಾಸ್ಪಿಟಲ್ಗೆ ಹೋಗ್ಬೇಕು. ಏನು ಹೇಳ್ತಿದ್ದೆ ವೇದಾಂತ್? ಹಾಸ್ಪಿಟಲ್ಗಾ? ಹೌದು ಅಮೂಲ್ಯ, ನಾನು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು. ಇಷ್ಟೊತ್ತಲ್ಲಿ ಹಾಸ್ಪಿಟಲ್ಗೆ ಏನಕ್ಕೆ? ಟೈಮ್ ಎಷ್ಟು ಅಂತ ನೋಡಿದ್ಯಾ? ಎಷ್ಟೊತ್ತಾದರೂ ಪರವಾಗಿಲ್ಲ ಅಮೂಲ್ಯ, ನಾನು ಹೋಗ್ಬೇಕು. ಏನು ಹುಡುಗಾಟ ಆಡ್ತಿದ್ಯಾ ವೇದಾಂತ್? ಈಗ ಬೆಳಗಿನ ಜಾವ 3 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಬೇಡ, ಬೇಕಿದ್ರೆ ಬೆಳಿಗ್ಗೆ ಹೋಗು. ಇಲ್ಲ ಅಮೂಲ್ಯ, ನಾನೀಗ ಹೋಗ್ಲೇಬೇಕು. ಪ್ಲೀಸ್ ನನ್ನ ತಡಿಬೇಡ. ವೇದಾಂತ್, ಇವನ್ಯಾಕೆ ಇಷ್ಟೊತ್ತಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾನೆ? ಅಜ್ಜಿಗೇನಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಎಲ್ಲ ಕಳ್ಕೊಂಡಿದ್ದೀನಿ ಸುಹಾಸಿನಿ. ಹೊಸದಾಗಿ ಏನಾದ್ರೂ ಪಡ್ಕೋಬೇಕು ಅನ್ನೋ ಆಸೆ ನನಗೆಲ್ಲ. ಆಸ್ತಿ ಅಂತಸ್ತು ಎಲ್ಲ ನೀನು ಇಟ್ಕೋ, ನನಗೇನು ಬೇಡ. ಇದು ನನ್ನ ಮನಸ್ಸಿನ ಮಾತು. ಯಾವಾಗ್ಲೂ ನೀನೇ ಮನೆ ಯಜಮಾನಿ ಆಗಿರು. ಆದ್ರೆ ನನ್ನ ಮಕ್ಕಳಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ. ಯಾಕ್ರಪ್ಪ ಅವಳ ಡ್ರಾಮಾ ಅಷ್ಟೊಂದು ಚೆನ್ನಾಗಿದ್ಯಾ? ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ? ಏನ್ ಮುಖ ನೋಡ್ತಿದ್ದೀರಾ? ಹೇಳ್ಕೊಂಡು ಹೋಗಿ. ಬೇಡ ಸುಹಾಸಿನಿ, ನಂಗೆ ಅನ್ಯಾಯ ಮಾಡಬೇಡ. ನನ್ನ ಮಕ್ಕಳಿಂದ ನನಗೆ ದೂರ ಮಾಡಬೇಡ. ದಯವಿಟ್ಟು ನನಗೆ ಬಿಟ್ಬಿಡು ಸುಹಾಸಿನಿ, ಸುಹಾಸಿನಿ. ಏನ್ ನೋಡ್ತಿದ್ದೀರಾ? ಬಿಟ್ರೆ ಬೆಳಿಗಿನ ತನಕ ಮಾತಾಡ್ತಾನೆ ಇರ್ತಾಳೆ. ಸುಹಾಸಿನಿ ಬೇಡ ಸುಹಾಸಿನಿ, ನನ್ನ ಮಕ್ಕಳ ಅಬ್ಬ, ಕೊನೆಗೂ ಸಿಕ್ಕಿದ್ಲ. ಇಲ್ಲ ಅಂದ್ರೆ ಎವ್ರಿ ಮಿನಿಟ್ ಟೆನ್ಷನ್ ಅಲ್ಲೇ ಒದ್ದಾಡ್ಬೇಕಿತ್ತು. ಚಲ ಪ್ರವಾಹ ಭಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಾಂಬುತಾಂಗ ಮಾಲಿಕಂ ತಮತ್ತ ಮತ್ತ ಮತ್ತ
ಯಾಕೆ ಗಾಬರಿ ಆಗಿದ್ದೀರಾ? ಗಾಬರಿ ಏನೂ ಇಲ್ಲ ವೇದಾಂತ್, ಸ್ವಲ್ಪ ಟೆನ್ಷನ್ ಅಷ್ಟೇ. ಅಮ್ಮ ಮೊದಲಿನ ಥರ ಯಾವಾಗ ಆಗ್ತಾರೋ ಅನ್ನೋ ಚಿಂತೆ. ಯಾಕಮ್ಮ, ಮತ್ತೇನಾದ್ರೂ ಆಯ್ತಾ? ಆ ಥರ ಎಲ್ಲ ಏನೂ ಇಲ್ಲ ವೇದಾಂತ್. ನೀನೇನು ಇಷ್ಟೊತ್ತಿನಲ್ಲಿ ಏನಾದರೂ ಅರ್ಜೆಂಟ್ ಕೆಲಸ ಆಯ್ತಾ? ಇಲ್ಲಮ್ಮ, ನಿಮ್ಗೆ ಯಾಕೋ ತೊಂದರೆ ಆಯಿತು ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕೆ ಏನಾಯ್ತು ಅಂತ ನೋಡೋದಕ್ಕೆ ಬಂದೆ. ಶ್ಯೂರ್ ಏನೂ ಆಗಿಲ್ಲ ತಾನೆ? ನನಗೇನಾಗತ್ತೆ ವೇದಾಂತ್, ನಾನು ಚೆನ್ನಾಗೇ ಇದ್ದೀನಿ. ಸುಮ್ಮನೆ ಯಾಕೆ ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡ್ತಿದ್ಯಾ? ಈ ನಿನ್ನ ಕನ್ಸನ್ನೇ ನನ್ನನ್ನು ಕಾಪಾಡ್ತಿರೋದು. ನೀನು ತುಂಬ ಟಯರ್ಡ್ ಆಗಿರೋ ಥರ ಕಾಣಿಸ್ತಿದ್ಯಾ. ಮನೆಗೆ ಹೋಗಿ ರೆಸ್ಟ್ ಮಾಡು. ಪರವಾಗಿಲ್ಲವಾ? ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ವೇದಾಂತ್. ಅಲ್ಲ, ಒಂದು ಕಾಲ್ ಮಾಡ್ಬೋದಿತ್ತು. ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ಅಮ್ಮ, ನೀವು ಇಲ್ಲೊಬ್ಬರೇ ಇಷ್ಟೊಂದು ಕಷ್ಟಪಡ್ತಿರುವಾಗ ನನ್ನ ಮನೇಲಿ ಆರಾಮಾಗಿ ಹೇಗಿರಲಿ, ನಿಮ್ಮ ಜೊತೆ ಇರೋಣ ಅಂತ ಬಂದೆ. ಇದರಲ್ಲಿ ಕಷ್ಟ ಏನು ವೇದಾಂತ್? ನಿನಗೆ ನಾನು ಹೇಗೆ ಅಮ್ಮನೋ ಹಾಗೆ ಇವರು ನನಗಮ್ಮ. ಇವ್ರ ಸೇವೆ ಮಾಡೋದೇ ನನ್ನ ಕರ್ತವ್ಯ. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡು. ನೀನು ತುಂಬ ಟಯರ್ಡ್ ಆಗಿದ್ದೀಯ. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ. ಬರೀ ಮೆಸ್ಸಲ್ಲಿ ದಿನಸಿ ಐಟಮ್ ಎಲ್ಲ ಖಾಲಿ ಆಗೋಗಿದೆ. ಹೆಚ್ಚಂದ್ರೆ ಇನ್ನೊಂದು 3 ದಿವಸಕ್ಕೆ ಆಗ್ಬೋದು ಅಷ್ಟೇ. ರೀ, ಹೇಗಿದ್ರು 3 ದಿನಕ್ಕೆ ಆಗೋಷ್ಟಿದೆ ಅಲ್ವಾ? ಖಾಲಿ ಆದ್ಮೇಲೆ ತೊಂದ್ರೆ ಆಯ್ತು ಬಿಡಿ. ಬೆಂಕಿ ಬಿದ್ಮೇಲೆ ಬಾವಿ ತೊಡೋದಕ್ಕಾಗತ್ತಪ್ಪ ರೀ? ದಿನಸಿನೂ ಖಾಲಿ ಮಾಡ್ಕೊಂಡು ಕೈನಿ ಕಾಲು ಮಾಡ್ಕೊಂಡು ಬೇಚಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ಖಾಲಿ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೇರಿಸ್ಕೋಬೇಕು. ಆ ಜೀರಿಗೆ ಡಬ್ಬದಲ್ಲಿ ಅದೆಷ್ಟಿದೆ ನೋಡು, ತಗೊಂಡ್ ಬಾ. ಆಯ್ತು ರೀ, ಬಂದೆ. ಎಷ್ಟಿದೆ ಪರಿ? 530 ರೂಪಾಯಿ ಇದೆ. ಮನೇಲೂ ದಿನಸಿ ಖಾಲಿ ಆಗಿದೆ. ಇದು ಮನೆ ದಿನಸಿಗಾಗೋದೇ ಅನುಮಾನ. ಇನ್ ಮೆಸ್ಸಿಗೆ ತರೋದು ಕಷ್ಟ ಆಗುತ್ತೆ. ಇದೊಳ್ಳೆ ಕಥೆ ಆಯ್ತಲ್ಲ ಪರಿ. ಕಷ್ಟ ಆಗುತ್ತೆ ಅಂತ ಬಿಟ್ಬಿಡೋದಕ್ಕಾಗತ್ತಾ? ಅದು ಅಲ್ಲದೆ ಈಗ ನಮ್ಮ ಜೀವನಕ್ಕೆ ಆಧಾರ ಅಂತ ಇರೋದೇ ಮೆಸ್ಸು. ಮೆಸ್ಸಿಗಾಗೋ ಅಷ್ಟೊಂದನ್ನಾದ್ರೂ ನಾವು ಹೊಂದಿಸ್ಲೇಬೇಕು. ತಿಂಡಿಗೆ ಅಂತ ಕೂಲಿ ಆಳುಗಳು ಬರ್ತಾರೆ. ಕಮ್ಮಿ ಅಂದರೂ 50 ಪಾರ್ಸಲ್ ಆರ್ಡರ್ ಬರ್ತವೆ. ಅವ್ರಿಗೆಲ್ಲ ನಮ್ಮ ಮೆಸ್ಸಿಗೆ ಬರೋದು ರೂಢಿಯಾಗೋಗಿದೆ. ಒಂದು ದಿನ ನಾವು ಮೆಸ್ ನಡೆಸಲಿಲ್ಲ ಅಂದರೆ ಅವರು ಬೇರೆ ಕಡೆ ಹೋಗ್ತಾರೆ ಪರಿ. ಒಂದು ಸಲ ಗಿರಾಕಿಗಳನ್ನು ಕಳ್ಕೊಂಡ್ರೆ ಮತ್ತೆ ಅವ್ರನ್ನ ವಾಪಸ್ ಕರ್ಸೋದಕ್ಕಾಗಲ್ಲ. ನೀವು ಹೇಳೋದು ನಿಜಾನೇ ರೀ. ಹಾಗಾದ್ರೆ ಏನ್ ಮಾಡೋದು? ಈ ಕ್ಷಣಕ್ಕೆ ಏನು ಮಾಡೋದು ಅಂತ ಹೊಳಿತಾ ಇಲ್ಲ ಪರಿ. ಆದರೆ ಏನಾದರೂ ಒಂದು ಮಾಡಲೇಬೇಕು. ಎರಡೂ ಕಡೆ ದಿನಸಿ ಹೊಂದ್ಸೋದಕ್ಕಾಗಲ್ಲ ಅಂದರೆ ಮೆಸ್ ಊಟನೇ ಮನೆಗೆ ತಂದು ತಿಂದರೆ ಆಯಿತು. ಮೆಸ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ರೀ, ಒಂದು ಉಪಾಯ ಇದೆ. ಹಟ್ಟದ ಮೇಲೆ ಒಂದಷ್ಟು ತಾಮ್ರದ ಪಾತ್ರೆಗಳಿದೆ.
ಅದಕ್ಕೆ ಒಳ್ಳೆ ಬೆಲೆ ಇದೆ ಅಂತ ನಾಗರತ್ನಮ್ಮ ಹೇಳ್ತಿದ್ಲು. ಅದನ್ನೆಲ್ಲ ತೂಕಕ್ಕೆ ಹಾಕಿದ್ರೆ 1 ತಿಂಗಳ ದಿನಸಿ ಸಿಗ್ಬಹುದಲ್ವಾ? ಅದರಿಂದ ನಮ್ಗೇನು ಉಪಯೋಗ ಇಲ್ಲ ಅಂದ್ರೆ ಅದನ್ನ ತೂಕಕ್ಕೆ ಹಾಕ್ಬೋದು ಪರಿ. ಅದರಿಂದ ಏನೂ ಉಪಯೋಗ ಇಲ್ಲ ರೀ. ನಾವು ಕೇಟ್ರಿಂಗ್ ನಿಲ್ಸಿದ್ಮೇಲೆ ಅದನ್ನ ಮತ್ತೆ ಇಳಿಸಿದ್ ನೆನಪೇ ಇಲ್ಲ ನನಗೆ. ನಾಡಿದ್ದೆ ಹೋಗಿ ಅದನ್ನ ಮಾರಿ ದುಡ್ಡು ತಂದು ಬಿಡೋಣ. ಸರಿ ಆಯ್ತು. ನಾಡಿದ್ದ ಆಗಲ್ವಲ್ಲ ಪರಿ? ಆಗಲ್ವಾ? ಯಾಕ್ರಿ ಆಗಲ್ಲ? ನಾಡಿದ್ದೇನ್ರಿ ಕೆಲಸ ಇದೆ ನಿಮ್ಗೆ? ಅಗ್ರಜ, ಅಗ್ರಜ ಎಲ್ಲಿದ್ಯಾ? ಬೇಗ ಬಾ, ಲೇಟ್ ಆಯ್ತು. ಅಗ್ರಜ ಬಾವಾ, ನೀವ್ ಎಷ್ಟ್ ಸತಿ ಅಗ್ರಜ ಅಂತ ಕೂಗಿದ್ರು ಅಷ್ಟೇ, ಅವ್ನ್ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲೋದ? ಆ ಮಹಾಶಯ ಆಚೆ ಹೋಗಿ ತುಂಬಾ ಹೊತ್ತಾಯ್ತು ಬಾವಾ. ತುಂಬಾ ಹೊತ್ತಾಯ್ತಾ? ಏನ್ ಹೇಳ್ತಿದ್ಯಾ ನೋಡಿ ನನಗೆ ನೀನು? ಅಗ್ರಜ ಇಷ್ಟು ಬೇಗ ನನಗೆ ಹೇಳ್ದೆ ಎಲ್ಲೋಗ್ತಾನೆ? ಚಾನ್ಸೇ ಇಲ್ಲ. ಅವನಿನ್ನೂ ರೂಮಲ್ಲೇ ಇರ್ಬೋದು. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಯಾಕೆ ಹೇಳ್ಬಾರ್ದು? ಗಂಡನ್ ಜೊತೆ ಇನ್ನೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನೀನ್ ಯಾಕೆ ಸುಳ್ಳು ಹೇಳ್ದಿರ್ಬಾರ್ದು? ನೀವು ಸಿಕ್ಕಾಪಟ್ಟೆ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರಾ ಬಾವಾ. ಅಷ್ಟೆಲ್ಲ ಸೀನ್ ಇಲ್ಲ. ದುಡಿಯೋ ಗಂಡನ ಮನೇಲಿ ಕೂರ್ಸಿದೀನಿ ಅನ್ನೋ ಆಪಾದ್ನೆ ನನಗ್ ಬೇಡಪ್ಪ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ರೂಮ್ಗೆ ಹೋಗಿ ನೀವೇ ನೋಡ್ಕೊಳ್ಳಿ. ರೌಡಿನಾದ್ನಿ, ನೀನ್ ಇಷ್ಟೊಂದು ರಾಂಗ್ ಆದ್ರೆ ಹೇಗೆ? ನಾನು ಸುಮ್ಮನೆ ತಮಾಷೆ ಮಾಡಿದಷ್ಟೇ. ರೇಗ್ಸೋದಾಗ್ಲಿ ತಮಾಷೆ ಮಾಡೋದಾಗ್ಲಿ ಹೇಳಿದ್ಮೇಲೆ ಮುಗೀತು. ಅದನ್ನ ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ ಬಾವಾ. ಆಯ್ತು, ಸಾರಿ. ಈ ಬಡಪಾಯಿ ಬಾವನ್ ಮೇಲೆ ಸ್ವಲ್ಪನಾದ್ರೂ ಕರುಣೆ ಇರಲಿ. ನಿನ್ಗಿರೋ ಕೋಪನ ಬೇರೆಯವ್ರ ಮೇಲೆ ತೋರ್ಸು. ಹಾಗ್ ಬನ್ನಿ ದಾರಿಗೆ. ಈ ರೌಡಿ ಬೇಬಿ ಅಂದ್ರೆ ಏನ್ ತಮಾಷೆನಾ? ಅಮ್ಮ ಪುಣ್ಯಾತ್ ಕಿಪಿ, ಸಾರಿ ಅಂತ ಹೇಳಿದ್ನಲ್ಲ, ಮತ್ತೆ ಅದೇ ಡೈಲಾಗ್ ಹೊಡೆದು ನನ್ ಕಿವಿಲಿ ಬ್ಲಡ್ ಬರ್ಸ್ತ್ಯಾ? ಸರಿ, ಈಗ್ಲಾದ್ರೂ ಹೇಳು, ಅಗ್ರಜ ಎಲ್ಲಿದ್ದಾನೆ? ಬಾಬಾ, ನಿಮ್ಮ ಅಣ್ಣ ನಿಮ್ಗೇನೋ ಸರ್ಪ್ರೈಸ್ ಕೊಡ್ಬೇಕಂತೆ, ಅದಕ್ಕೆ ಆಚೆ ಹೋಗಿದ್ದಾನೆ. ಸರ್ಪ್ರೈಸಾ? ನಿಜಾನಾ? ಹೌದು ಬಾಬಾ, ವೇದ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಇಷ್ಟು ಬೆಳಿಗ್ಗೆ ಬೇಗನೆ ದೊಡೋಗಿರೋದು. ಏನ್ ಸರ್ಪ್ರೈಸ್ ಅಂತ ನಿನ್ನ ಹತ್ರ ಏನಾದ್ರು ಹೇಳದ್ನಾ? ಹಾ ಬಾಬಾ, ಸರ್ಪ್ರೈಸ್ ಕೊಡೋರು ಯಾರಾದ್ರು ಏನು ಅಂತ ಹೇಳ್ಬಿಟ್ಟು ಕೊಡ್ತಾರಾ? ಹೌದಲ್ವಾ? ಅಜ್ಜಿ ಬಂದ್ರು. ಬಾಬಾ, ಈಗ ಗೊತ್ತಾಯ್ತಾ ಸರ್ಪ್ರೈಸ್ ಏನು ಅಂತ? ಎಸ್ ರೆಡಿ, ನಾನು ಇವಾಗ ಗೊತ್ತಾಯ್ತು. ಬನ್ನಿ. ನೀವು ಹೋಗಿ ಫ್ರೆಶ್ ಅಪ್ ಆಗಿ ನಾನು ಅಜ್ಜಿ ಕರ್ಕೊಂಡು ಜಿ ಹುಷಾರಾಗಿ ನಿಟ್ಕೊಂಡ್ ಬನ್ನಿ. ಏನೋ ಚಿಕ್ಕ ಮಗು ಹೇಳ್ದಾಗ ಹೇಳ್ತಾ ಇದೀಯಾ? ನಾನು ಎಷ್ಟು ವರ್ಷದಿಂದ ಇದ್ದೀನಿ ಗೊತ್ತಾ ಈ ಮನೆಯಲ್ಲಿ? ಎಷ್ಟು ವರ್ಷದಿಂದ ಇದ್ದೀರಾ? ಬಾಡಿಗೆಗೆ ಹೇಳೋ ಮಾತಿಗಿಲ್ಲ, ಲೆಕ್ಕ ಕೇಳಬಾರ್ದು. ನಿಮ್ಮ ತಾತ ಇದ್ದಾಗಲೂ ಅಷ್ಟೇ, ಲೇ ಇಲ್ಲಿ ಮೆಟ್ಲಿದೆ ಕಣೆ, ಹುಷಾರಾಗಿ ಬಾ ಅಂತಿದ್ರು. ಆಗ ಮೆಟ್ಲಿದೆ ಅಂತ ನೋಡೋದಕ್ಕೆ ನನಗೆ ಕಂಡಿತ್ತು, ಆದ್ರೆ ಈಗ ಕಿವಿ ಇದೆ ಕೇಳಿಸ್ಕೊಡೋದಕ್ಕೆ, ಅಷ್ಟೇ ವ್ಯತ್ಯಾಸ. ಹಳೆದೆಲ್ಲ ತಮಗೆ ಚೆನ್ನಾಗಿ ನೆನಪಿದೆ ಅಲ್ವಾ ಅಜ್ಜಿ? ದೇವರು ಕಣ್ಕಿತ್ಕೊಂಡಿದ್ದಾನೆ, ನೆನಪಲ್ಲ. ಕಣ್ಣಿಲ್ಲ ಅಂದ್ರೂ ಹೇಗೋ ಬದುಕ್ಬೋದು, ನೆನಪಿಲ್ಲ ಅಂದ್ರೆ ಬದುಕೋದಕ್ಕೆ ಆಗೋಲ್ಲ ಕಣೋ. ನೆನಪು ಮಾಡ್ಕೊಡೋಕ್ಕೆ ಕಣ್ಣು ಬೇಡ, ನೆನಪು ಯಾವತ್ತಿಗೂ ಕುರುಡಾಗಲ್ಲ. ನನಗೆಲ್ಲ ನೆನಪಿದೆ, ಅಷ್ಟು ಸಾಕು. ನೆನಪನ್ನೇ ನೆನಪು ಮಾಡ್ತಾ ಸಾಯೋವರೆಗೂ ಬದುಕಿರ್ತೀನಿ. ಇಲ್ಲೇ ನಿಂತ್ಕೊಂಡು ಮಾತಾಡ್ತೀಯಾ ಇಲ್ಲ ಒಳಗೆ ಹೋಗೋದಕ್ಕೆ ಬಿಡ್ತೀಯಾ? ಬನ್ನಿ ಹೋಗೋಣ. ಹುಷಾರಜ್ಜಿ, ಮೆಟ್ಲಿದೆ, ಹುಷಾರು. ವೇದಾಂತು, ಏನು ಪಾರ್ಟಿ ಇಲ್ಲೇ ಇದೆಯಲ್ಲ, ಸ್ವಲ್ಪ ಸೈಡ್ಗೆ ಇಡಕ್ಕಾಗಲ್ವಾ? ನಾನು ನ್ಯೂ ಇಯರ್ ಪಾರ್ಟಿಗೆ ಹೋದಾಗ್ಲೂ ಅಲ್ಲೇ ಇತ್ತು, ಈಗಲೂ ಹಾಗೆ ಇದೆಯಲ್ವಾ? ಈ ಮನೆಯಲ್ಲಿ ಯಾರಿಗೂ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಓ, ಪಾರ್ಟಿ ಇಲ್ಲೇ ಇದೆ ಅಂತ ಹೇಳಿದಕ್ಕ? ನಿಮ್ಮ ಅಜ್ಜಿಗೆ ಕಂಡಿಲ್ಲ ಅಷ್ಟೇ, ಆದ್ರೆ ನೆನಪಿನ ಶಕ್ತಿ ಹಾಗೆ ಇದೆ. ಆ ದೇವರು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದನ್ನು ಕೊಡ್ತಾನೆ, ಅದು ನನ್ನ ವಿಷಯದಲ್ಲಿ ಸಾಬೀತಾಗಿದೆ.
ಯಾರೋ ಅಜ್ಜಿ ಕಣ್ಣು ಹೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ನಾನೇ ಬೇಜಾರು ಇಲ್ದಿರ ಖುಷಿಯಾಗಿರ್ಬೇಕಾಗಿದ್ರೆ ನೀವ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಕಮಾನ್ ಚಿಲ್. ಅಜ್ಜಿ ಹೇಗಿದ್ದೀರಾ? ಹೇಗಿದ್ದೀರಾ ಅಂತ ಕೇಳೋ ಟೈಮ್ ಅಲ್ಲ ಇದು, ಅಜ್ಜಿನ ವೆಲ್ಕಮ್ ಮಾಡೋ ಟೈಮ್. ಬೇಗ ಹುಷಾರಾಗಿ ಬಂದಿರೋ ನಿಮಗೆ ಸ್ವಾಗತ ಸುಸ್ವಾಗತ. ಅಜ್ಜಿ ನಿಮ್ಗೆ ದೃಷ್ಟಿಯಾಗಿರುತ್ತೆ, ನಾನು ದೃಷ್ಟಿ ತೆಗಿತೀನಿ ರೀ. ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಎಲ್ಲೆಲ್ಲಿದ್ದೀರಾ ಅಂತ ಹೇಳಿದ್ರೆ ಗೊತ್ತಾಗತ್ತ. ಡಾರ್ಲಿಂಗ್, ನಾನು ಇಲ್ಲಿದ್ದೀನಿ. ವಿಕ್ಕಿ. ಅಜ್ಜಿ ನಾನು ಆರ್ತಿ ಇಲ್ಲಿದ್ದೀನಿ. ಆರ್ತಿ. ಅಜ್ಜಿ ನೀನ್ ಇಲ್ಲಿದ್ದೀಯಾ ಅಂತ ನನಗೆ ಗೊತ್ತು. ಅಜ್ಜಿ ಆದ್ರೂ ನಿಮ್ಗೆ ಆದ್ಯ, ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗೆ ಶ್ರೇಯಸ್ಸಲ್ಲ. ಇನ್ಮೇಲೆ ನಿನ್ ಜೊತೆ ಕೂತ್ಕೊಂಡು ಟಿವಿ ನೋಡೋದಕ್ಕೆ ಕಂಪ್ನಿ ಕೊಡೋದಕ್ಕಾಗಲ್ಲ. ಬರೀ ಮಾತಾಡೋದನ್ನ ಕೇಳಿಸ್ಕೊಂಡು ಕಂಪ್ನಿ ಕೊಡ್ತೀನಿ, ಓಕೆನಾ? ಅಜ್ಜಿ ಇನ್ಮೇಲೆ ನಾನಿರ್ಬೇಕಾದ್ರೆ ತಲೆ ಕೆಡ್ಸ್ಕೊಬೇಡಿ, ನಿಮಗೆ ಕಮೆಂಟ್ ಹೇಳೋ ಜವಾಬ್ದಾರಿ ನಂದು. ಹಾಗಿದ್ರೆ ಸರಿ, ನಾನು ಇನ್ಮೇಲೆ ನಿನಗೆ ಕಂಪ್ನಿ ಕೊಡ್ತೀನಿ, ನೀನ್ ನನಗೆ ಕಂಪ್ನಿ ಕೊಡು. ನಮ್ಮ ಮನೆ ಅಂದ್ರೆ ಖುಷಿಗೆ ಫೇಮಸ್ ಕಂಡ್ರು. ಯಾವಾಗ್ಲೂ ನಗ್ನಗ್ತಾ ಇರಿ, ಅಜ್ಜಿ ಜೀವಂತವಾಗಿದ್ದಾಳೆ. ಎಲ್ಲ ದಾರಿ ಬಿಡಿ ಅಜ್ಜಿ, ಮುಂದೆ ಬನ್ನಿ. ಅಜ್ಜಿ ನಿಮಗ್ ತಾಗಿರೋ ದೃಷ್ಟಿ ಎಲ್ಲ ಹೋಯ್ತು, ಇವಾಗ ನೀವು ಒಳಗ್ ಬರ್ಬೋದು. ಏನೇ ಅಮ್ಮು, ನೀನ್ ಆರತಿ ಮಾಡಿ ನನ್ನ ಒಳಗ್ ಕರ್ಕೊಳ್ಳೋದಕ್ಕೆ ನಾನೇನು ಯುದ್ಧ ಗೆದ್ದು ಬಂದಿದ್ದೀನ? ಆಸ್ಪತ್ರೆಯಿಂದ ತಾನೇ ಬಂದಿರೋದು. ಅಜ್ಜಿ ನೀವ್ ಯುದ್ಧ ಗೆದ್ ಬಂದಷ್ಟೇ ಖುಷಿ ಆಗ್ತದೆ, ಆದ್ರೆ ನೀವ್ ಗೆದ್ ಬಂದಿರೋದು ಬರೀ ಯುದ್ಧ ಅಲ್ಲ, ಮಹಾಯುದ್ಧ. ಈಗ ಬಲ್ಗಾಲಿಟ್ಟು ಒಳಗ್ ಬನ್ನಿ. ನಿಮ್ಮನ್ನೇ ಕೇಳ್ತಿರೋದು. ನಾಡಿದ್ ಯಾಕಾಗಲ್ಲ? ಏನ್ ಸಮಸ್ಯೆ? ಪಾತ್ರೆ ಮಾರಕ್ಕೂ ಮುಹೂರ್ತ ನೋಡ್ಬೇಕಾ? ಮುಹೂರ್ತ ನೋಡ್ಬೇಕಾಗಿಲ್ಲ, ಆದ್ರೆ ಹಬ್ಬ ಹರಿದಿನ ಇದೆಯಾ ಅಂತನಾದ್ರೂ ನೋಡ್ಬೇಕಲ್ವಾ? ನಾಡಿದ್ದು ಸಂಕ್ರಾಂತಿ ಪರಿ, ಹಬ್ಬದ ದಿವಸ ಮನೇಲಿರೋದನ್ನ ಯಾರಾದ್ರೂ ಮಾರ್ತಾರ? ಅದು ಅಶುಭ ಆಗಲ್ವಾ? ಏನಾಯ್ತು ನಿನ್ಗೆ? ನಾಡಿದ್ದಾಗಲ್ಲ ಅಂದ್ರೆ ಮಾರೋದೇ ಬೇಡ ಅಂತ ಹೇಳಿದ್ದಲ್ಲ ನಾನು. ಆಚೆ ನಾಡಿದ್ ಮಾರಿದ್ರಾಯ್ತು. ಅದಕ್ಕೆಲ್ಲ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾರ? ಜೀವನದಲ್ಲಿ ಏನೆಲ್ಲ ನೋಡಿದೀವಿ ನಾವು, ಇದೆಲ್ಲ ಒಂದ್ ಲೆಕ್ಕನಾ? ನೀವು ನಾಡಿದ್ದು ಅಂತ ಹೇಳಿದ್ದು ನನಗೆ ಬೇಜಾರಾಗಿಲ್ಲ ರೀ. ಇದು ಅಮ್ಮು ವೇದಾಂತಿಗೆ ಮೊದಲನೇ ಹಬ್ಬ. ಅವರಿಬ್ಬರನ್ನು ಮನೆಗೆ ಕರೆದು ಸತ್ಕಾರ ಮಾಡಿ ಉಡುಗೊರೆ ಕೊಡ್ಬೇಕು. ಓ ಹೌದಲ್ವಾ? ಅದ್ರಲ್ಲೇನಿದೆ, ಕರಿಯೋಣ ಬಿಡು. ಏನ್ರಿ ಕರಿಯೋಣ ಬಿಡು? ಅಲ್ಲಿ ವೈಜಯಂತಿ ಅಮ್ಮನ ಪರಿಸ್ಥಿತಿ ನಿಮಗ್ ಚೆನ್ನಾಗಿ ಗೊತ್ತಿದೆ. ಇವತ್ತು ಡಿಸ್ಚಾರ್ಜ್ ಆಗಿ ಅವರು ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೊಸ ಜೋಡಿನ ಹಬ್ಬಕ್ ಮನೆಗ್ ಬನ್ನಿ ಅಂತ ಹೇಗ್ರಿ ಕರೆಯೋದು? ಎಲ್ಲ ಗೊತ್ತಿದ್ದು ನಾವು ಹಬ್ಬ ಮಾಡೋದು ಏನ್ ಚೆನ್ನಾಗಿರುತ್ತೆ ಹೇಳಿ? ನೀನ್ ಹೇಳೋದು ಸರಿ ಪರಿ, ಆದ್ರೆ ಹಾಗಂತ ನಾವು ಕರೀದೇ ಇರೋದಕ್ಕಾಗೋದಿಲ್ಲ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಜೀವನದಲ್ಲಿ ಮೊದಲನೇ ಹಬ್ಬ ಅಂತ ಬರೋದು ಒಂದೇ ಸಲ ಪರಿ. ಈಗ ನಾವು ಅವ್ರನ್ನೇನಾದ್ರೂ ಕರೀಲಿಲ್ಲ ಅಂದ್ರೆ ನಾವು ಅವ್ರನ್ನ ಮರ್ತ್ಬಿಟ್ವಿ, ದೂರ ಇಟ್ಬಿಟ್ವಿ ಅಂತ ಆಗತ್ತೆ. ಹಬ್ಬ ಅಂತ ಅಲ್ಲದೆ ಇದ್ರು ಸ್ವಲ್ಪ ಹೊತ್ತಿನ ಮಟ್ಟಿಗಾದ್ರೂ ಬಂದು ಹೋಗಿ ಅಂತ ಕರಿಬಹುದಲ್ವಾ ಪರಿ? ಇದೊಂಥರ ಚೆನ್ನಾಗಿದೆ, ಹಾಗೆ ಮಾಡ್ಬೋದು. ಇರಿ, ನಾನು ಅಮ್ಮಗ್ ಫೋನ್ ಮಾಡಿ ಅದನ್ನೇ ಹೇಳ್ತೀನಿ. ದಿನಸಿ ಬಗ್ಗೆ ಯೋಚನೆ ಮಾಡೋ ಬರದಲ್ಲಿ ಹಬ್ಬ ನೆನಪೇ ಆಗಿರ್ಲಿಲ್ಲ. ಈಗ ಗೊತ್ತಾಗತ್ತೆ ದಿನಸಿ ಹೊಂದ್ಸೋದಕ್ಕಿಂತ ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ. ಹಾಗಾದ್ರೆ ಏನ್ರಿ ಮಾಡೋದು? ಕರೆದ್ರೆ ಒಂಥರ ಕಷ್ಟ, ಕರಿದೆ ಹೋದ್ರೆ ಇನ್ನೊಂಥರ ಸಂಕಟ. ಕಷ್ಟ ಸಮಸ್ಯೆ ಅಂತ ಕರ್ತವ್ಯನ ಮರೆಯೋದಕ್ಕಾಗತ್ತ ಪರಿ? ನಾವು ಕರೀದೇ ಇದ್ರು ಏನೂ ಆಗಲ್ಲ. ಅಲ್ಲೂ ಪರಿಸ್ಥಿತಿ ಸರಿಯಾಗಿಲ್ಲ. ಅಮ್ಮನು ನಮ್ಮ ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಆದ್ರೆ ನಮಗೆ ಮನಸ್ಸಾಕ್ಷಿ ಅಂತ ಒಂದು ಇದೆಯಲ್ವಾ, ಅದು ನಮ್ಮನ್ನ ಕ್ಷಮಿಸಲ್ಲ. ಮದುವೆ ಮಾಡಿಕೊಟ್ಬಿಟ್ರೆ ಮಕ್ಕಳ ಜವಾಬ್ದಾರಿ ಮುಗ್ದು ಹೋದಿಲ್ಲ.
ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅವಳಿಗೆ ಯಾವತ್ತೂ ಅನ್ನಿಸ್ಬಾರ್ದು. ಅವಳ ಪಾಲಿಗೆ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದೇ ಇರಬೇಕು. ನೀನು ಕರಿಯೋದು ಕರಿ, ಮುಂದಕ್ಕೆ ಹೇಗೋ ಹೊಂದ್ಸೋಣ. ಕೆಲವೊಂದು ದಾರಿಲಿ ಹಿಂದಕ್ಕೆ ಬರೋದಕ್ಕಾಗೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರಬೇಕು. ಸಂಸಾರ ಅನ್ನೋದೇ ಒಂದು ಸರ್ಕಸ್. ನಮ್ಮ ಸಂಸಾರದ ರಿಂಗ್ ಮಾಸ್ಟರ್ ನಾನು. ನೀನೇನು ಯೋಚನೆ ಮಾಡಬೇಡ, ಮೊದಲು ಅವಳನ್ನ ಹಬ್ಬಕ್ಕೆ ಕರಿ.